ಸರ್, ಈಗ ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿದ್ದಾರೆ, 3 ತಿಂಗಳಾಯಿತು. ಅದ್ರ ಮಧ್ಯೆ ಈಗ ಅಲ್ಲಿ ಹೋಗಿ ಒಳಗಡೆ ರಾಜ್ಯಾಧಿತ್ಯ ಪಡ್ಕೊಂಡು ಸಿಗರೇಟ್ ಸೇದ್ಕೊಂಡು ರೌಡಿಗಳ ಜೊತೆ ಒಡನಾಟ ಇಟ್ಕೊಂಡು ಇದಾರಲ್ಲ, ಅದು ಎಷ್ಟರ ಮಟ್ಟಿಗೆ ಜನಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಸರ್, ಅದು ಕಣ್ಣಿಂದ ನೋಡಬೇಕು, ಮಾತಾಡಬೇಕು ಅಷ್ಟೇ. ಯಾರೋ ಹೇಳ್ತಾರೆ ಯಾರೋ ಕೇಳ್ತಾರೆ ಅಂತ ನಾವು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಯಾಕೆಂದರೆ ಅವರೊಂದು ಹೆಸ್ರು ಕೆಡಿಸ್ಕೊಂಬಿಟ್ಟಿದ್ದಾರೆ. ಇವಾಗ ಹೆಸ್ರು ಕೆಡಿಸೋರು ಇರ್ತಾರೆ, ಹೆಸ್ರು ಉಳಿಸೋರು ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಯಾರಿಗೆ ಗೊತ್ತು. ಹಿಂಗಂತ ಇದ್ದಾರೆ, ಹಂಗಿಂತ ಇದ್ದಾರೆ, ಒಂದು ಸಾವಿರ ಅಂತಾರೆ ಅನ್ನಂಗೆ ಅದೆಲ್ಲ ಮಾಡಂಗಿದ್ರೆ ಅವ್ರು ಏನಕ್ಕೆ ರಾಜಕೀಯ ಇದಕ್ಕೆ ಬರೋದು ಫಿಲ್ಮ್ ಇಂಡಸ್ಟ್ರಿಲ್ಗೆ? ಇಲ್ಲ, ಫೋಟೋ ಬೇರೆ ಬಂದಿದೆ ಅಲ್ಲ, ಅದ್ರಗೋಸ್ಕರ ಅದನ್ನ ನೋಡ್ಬಿಟ್ಟೆ ಜನ ಹೇಳ್ತಾ ಇರೋದು. ಸರ್, ಫೋಟೋ ಬರ್ತವೆ ಸರ್. ಇವಾಗ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ, ಮಾತಾಡೋ ಬದಲು ಜಗಳ ಮಾಡ್ತಾ ಇರೋಂಗೂ ಮಾಡ್ಬೋದು. ಫೋಟೋದು ಏನು ಗ್ಯಾರಂಟಿ ಇಟ್ಕೊಳ್ತೀರಾ ನೀವು? ಏನೋ ತಪ್ಪಾಗೈತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವರಿಂದ ತಪ್ಪಾಗೈತೆ ಮಾಡಿದ್ದಾರೆ. ಅಲ್ಲಿ ಆಗಿರೋದು ಸತ್ಯ ಇರೋದಕ್ಕೆ ತಾನೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಸ್ತಾ ಇರೋದು ಅವ್ರನ್ನ. ಹೌದು ಸರ್, ತಪ್ಪಾಗೈತೆ. ಏನೋ ಒಂದು ಟೈಮ್ ತಪ್ಪು ಮಾಡಿದ್ದಾರೆ, ಒಳ್ಳೆ ನಟ. ಅದನ್ನ ನೋಡಿ ಯೋಚನೆ ಮಾಡಿ ಏನೋ ಒಂದು ಬೇಲ್ ಪ್ರಕಾರನೋ ಯಾವುದೋ ಒಂದು ರಿಲೀಸ್ ಮಾಡಿದರೆ ಅವ್ರದ್ದು ಒಂದು ಜೀವನ ಐತೆ, ಅವ್ರದ್ದು ಒಂದು ಫ್ಯಾಮ್ಲಿ ಐತೆ. ತಪ್ಪಾಗ್ಬಿಟ್ಟೈತೆ, ಏನೋ ಕ್ಷಮಿಸ್ಬಿಟ್ಟು ಏನು ಸರ್ಕಾರದವ್ರು ಏನು ಮಾಡಬೇಕು ಅದಕ್ಕೆ ಒಂದು ದಾರಿ ಮಾಡಬೇಕು. ಒಳ್ಳೆ ನಟಿಂಗೆ ಇವಾಗ ಒಳಗಡೆ ಬಿಡ್ತೀವಿ ಅಂದರೆ ಆಯ್ತವ, ಏನು ಆಗ್ಬಾರ್ದಾಗಿತ್ತು ಆಗ್ಬಿಟ್ಟೈತೆ. ಅದನ್ನ ಏನಿರೋದು ಪರಿಹಾರ ಮಾಡಿಸ್ಬೇಕು. ಪರಿಹಾರ ಮಾಡಿ ಅವ್ರಿಗೊಂದು ಕ್ಷಮಾಪಣೆ ಕೊಟ್ಟು ಇದು ಮಾಡಬೇಕು. ಇವತ್ತು ಯಾರು ಸರ್ ಚಿಕ್ಕ ಹುಡುಗರು ಬೀಡಿ ಸಿಗರೇಟ್ ಸೇರ್ತಾರೆ, ಅದು ಒಂದು ದೊಡ್ಡ ವಿಷಯ ಮಾಡಿದ್ರೆ, ಒಂದು ಫಿಲ್ಮ್ ಆಕ್ಟ್ರೆಸ್ ಅಂದ್ಬಿಟ್ಟು ಅದನ್ನೇ ಒಂದು ವಿಷಯ ಮಾಡಿದ್ರೆ ಆಗುತ್ತಾ? ಇವಾಗ ಹಿಂಗೆ ಅಂತ. ಇವಾಗ ಯಾಕೆಂದರೆ ಒಂದು ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಯಾರು ಅಷ್ಟೇ ಉಳಿಸ್ಕೊಳ್ಳೋದು ನೋಡ್ತಾರೆ ಅಷ್ಟೇ, ಹೊತ್ತು ಕಳ್ಕೊಳ್ಳೋದು ಯಾರು ನೋಡಲ್ಲ. ಇವತ್ತು ನೀವು ಕಷ್ಟದಲ್ಲಿದ್ದೀವಿ ಅಂತ ನಾವು ಫ್ರೆಂಡ್ಶಿಪ್ ಮಾಡಿಬಿಟ್ಟು ಅವ್ನು ಕಷ್ಟದಲ್ಲಿದ್ದಾನ ಅಂತ ಬಿಟ್ಬಿಟ್ರೆ, ನಾಳೆ ನಾವು ಕಷ್ಟಕ್ಕೆ ಬಂದಾಗ ಯಾರು ಫ್ರೆಂಡ್ಶಿಪ್ ಬರ್ತಾರೆ? ಅದಕ್ಕೋಸ್ಕರ ಏನೋ ಫ್ರೆಂಡ್ಶಿಪ್ ಮೇಲೆ ಮಾಡ್ತಾ ಇರ್ಬೋದು, ಇದು ಮಾಡ್ತಾ ಇರ್ಬೋದು. ಒಂದು ಒಳ್ಳೆ ನಟ ಅಲ್ಲ ಅಂದ್ಬಿಟ್ಟು ಇದು ಮಾಡ್ತಾ ಇರಬೇಕು. ಅವರು ಹೆಸರು ಗಳಿಸಿದ್ದಾರೆ ಇಲ್ಲಿ ಫ್ರೆಂಡ್ಶಿಪ್ಪಲ್ಲಿ. ಎಲ್ಲರೂ ಮರ್ಯಾದೆ ಗೌರವವನ್ನು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಿಮಗೆ. ಅದೇನೋ ಒಂದು ಘಟನೆ ನಡೆದೈತೆ, ಅದಕ್ಕೇನೋ ಕ್ಷಮಾಪಣೆ ಮಾಡಿ ಏನೋ ರಿಲೀಸ್ ಮಾಡಿದ್ರೆ ಅವ್ರದ್ದು ಒಂದು ಲೈಫ್ ಚೆಂದಾಗಿ ಆಗುತ್ತೆ ಅನ್ನೋ ನಮ್ಮದು ಉದಾಹರಣೆ ಅಷ್ಟೇ. ದರ್ಶನ್ ಫ್ಯಾನ್ಸಾ? ನಾನು ದರ್ಶನ್ಗೆ ಅಂತಲ್ಲ ಸರ್, ನಮ್ಮ ಬಾಸ್ ಬಂದುಬಿಟ್ಟು ವಿಷ್ಣುವರ್ಧನ್ ಲೈಕರ್ ನಾವು. ಆದರೆ ಏನಂದರೆ ಒಂದು ಮನುಷ್ಯತ್ವದಿಂದ ನೋಡ್ಬೇಕಂದ್ರೆ ಅವ್ರ ಬಗ್ಗೆ ಇಲ್ಲ ಅಂದರು ಅವ್ರ ಹೆಂಗಸ್ರ ಮಕ್ಕಳ ಬಗ್ಗೆ ಆದರೂ ಯೋಚನೆ ಮಾಡಬೇಕಲ್ಲ ಸರ್. ಅಲ್ಲ, ದರ್ಶನ್ ಅವ್ರ ಫೋಟೋ ಹಾಕ್ಕೊಂಡಿದ್ರಲ್ಲ, ಅದಕ್ಕೆ ಹೇಳಿದೆ. ದರ್ಶನ್ದವ್ರ ಫೋಟೋ ನಾವು ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೀನಿ ಸರ್, ಐತೆ. ಫೋಟೋ ಹಾಕ್ಕೊಂಡಿದ್ದೀನಿ ಅಂತ ವಿಷ್ಣುವರ್ಧನ್ ಲೈಕರ್, ನಾನು ವಿಷ್ಣುವರ್ಧನ್ ಫೋಟೋ ಆಯಿತಾ? ಇಲ್ಲ, ಶಂಕರ್ನಾಗ್ ಗುರು. ಹಿಂಗೆ ಐತೆ ಅದೆಲ್ಲ. ಅದ್ರ ಬಗ್ಗೆ ಅಲ್ಲ, ಒಂದು ಅಭಿಮಾನ. ಎಂಥವ್ರಿಗೂ ಒಂದು ಕಷ್ಟದಲ್ಲಿರೋರಿಗೆ ಒಂದು ಅಭಿಮಾನ ತೋರಿಸೋದು ನಮ್ಮ ಕರ್ನಾಟಕದ ಸಂಪ್ರದಾಯ. ಯಾವುದು ಒಬ್ಬ ಹೊಟ್ಟೆ ಹಸ್ಕೊಂಡಿದ್ದಾನೆ ಅಂದರೆ ಅವ್ನಿಗೆ ಒಂದು ದನ ಹಾಕೋದು, ಯಾರೋ ಒಬ್ಬ ಕಷ್ಟದಲ್ಲಿದ್ದಾನಂದರೆ 10 ರೂಪಾಯಿನೋ 5 ರೂಪಾಯಿನೋ ಹೆಲ್ಪ್ ಮಾಡೋದು ನಮ್ಮ ಕರ್ನಾಟಕದ ಸಂಪ್ರದಾಯ. ಯಾವುದು ಅದೇ ದರ್ಶನ್ ಅವ್ರಿಗೆ ಹುಚ್ಚ ಅಭಿಮಾನಿಗಳು ತುಂಬ ಇದಾರಂತ ಅನ್ಸುತ್ತಾ ನಿಮಗೆ? ಸರ್, ಇದ್ದಾರೆ ಸರ್, ಇಂಥವ್ರು ಇರ್ತಾರೆ ಅಂಥವ್ರು ಇರ್ತಾರೆ. ಹೇಳಿದ್ಮೇಲೆ ಆಗ್ಲೇ ನಿಮಗೆ ಎಲ್ಲ ಥರ ಜನ ಇದ್ದಾರೆ. ಹುಚ್ಚರು ಇದ್ದಾರೆ, ಅವ್ರು ಲೈಕ್ ಮಾಡೋರು ಇದ್ದಾರೆ, ಅವ್ರ ಫ್ಯಾಮ್ಲಿ ಬಗ್ಗೆ ಯೋಚನೆ ಮಾಡೋರು ಇದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡೋರು ಇದ್ದಾರೆ. ಯಾಕಂದರೆ ಇದು ಪ್ರಪಂಚ, ಇದರಲ್ಲಿ ಬದುಕೋದು ಭಾಳ ಕಷ್ಟ ಇದೆ. ಏನೋ ದೆವ್ವ ಆಟ ಆಡಿಸ್ತದೆ ಅಂತಾರಲ್ಲ, ಅದೊಂದು ಗಳಿಗೆ ಆಟ ಆಡ್ತೈತಿ, ಏನೋ ಹೆಚ್ಚು ಕಮ್ಮಿ ಆಗೈತೆ. ಏನೋ ಒಂದು ಮಾಡಿ ಅವ್ರಿಗೂ ಒಂದು ಕ್ಷಮಾಪಣೆ ಕೊಟ್ಟು ಒಂದು ಬೇಲ್ ಮೇಲೋ ಏನೋ ಒಂದು ರಿಲೀಸ್ ಮಾಡಿದ್ರೆ ಅವ್ರದ್ದು ಒಂದು ಜೀವನ ನಡೀತವೆ, ಒಂದು ನಟ ಉಳ್ಕೊಳ್ತಾನೆ ಕರ್ನಾಟಕದಲ್ಲಿ. ಅಷ್ಟೇ ನಾವು ಭಾವಿಸೋದು. ಇನ್ನೇನು ನಮಗೆ ಯಾವ ಫಿಲಿಮ್ ಆಕ್ಟ್ರೆಸ್ ಇರಲಿ, ಯಾರು ರಾಜಕೀಯ, ಅವರಿಂದ ನಮಗೆ. ದರ್ಶನ್ ಅವರು ಒಳಗೋಗಿದಾರಲ್ಲ, ಈಗ ಕನ್ನಡ ಇಂಡಸ್ಟ್ರಿ ಏನಾದರೂ ಲಾಸ್ ಆಗುತ್ತಾ? ಕರ್ನಾಟಕ ಇಂಡಸ್ಟ್ರಿಲಿ ಅಂದರೆ ಅವ್ರಿಗೆ ಲೈಕ್ ಮಾಡೋರು ಇದ್ದಾರೆ, ಟ್ಯಾಕ್ಸು ಇದು ಅದು ಅಂತ ಅವ್ರು ಫಿಲಿಮ್ ನೋಡೋದ್ರಲ್ಲಿ ಲಾಸ್ ಆಗೋದೇ ಅಲ್ಲ ಸರ್. ಲಾಸ್ ಆಗ್ತಾ ಇರುತ್ತಾ? ಒಂದು ನಟದಿಂದ ಕೋಟ್ಯಾಂತರ ಜನ ಪಿಕ್ಚರ್ ನೋಡ್ತಾರೆ, ಅವ್ರದ್ದು ಅದ್ರ ಟ್ಯಾಕ್ಸ್ ಬಂದೇ ಬರುತ್ತಲ್ಲ ಗೌರ್ಮೆಂಟ್ಗೆ. ಅದು ಉಳಿತಾಯ ಆಗ್ಬೇಕಂದ್ರೆ ಅವ್ರು ಉಳಿಸ್ಲೇಬೇಕು. ಈ ಅಧಿಕಾರಿಗಳಿಗೆ ಯಾವ ಕ್ರಮ ಕೈಗೊಳ್ಳಬೇಕು ಅಂತ ಇದ್ದೀರಾ? ಅವರಿಗೆ ರಾಜ್ಯಾಧಿತ್ಯ ನೀಡಿರೋ ಅಧಿಕಾರಿಗಳಿಗೆ ಜೈಲಲ್ಲಿ? ಅದಕ್ಕೆ ನಾವು ಏನೂ ಹೇಳೋಕ್ಕಾಗಲ್ಲ ಸರ್ ಒಳ್ಳೆನ. ಯಾಕಂದರೆ ಅವ್ರವ್ರದ್ದು ಏನೇನೋ ಇರ್ತವೆ, ಅವ್ರವ್ರ ವ್ಯವಹಾರಗಳು ಇರ್ತವೆ, ಫ್ರೆಂಡ್ಶಿಪ್ಪೇ ಇರುತ್ತೆ, ಬೇರೆದೇನೇ ಇರುತ್ತೆ. ಏನೋ ಒಂದು ಲೆಕ್ಕಾಚಾರದ ಮೇಲೆ ಒಯ್ತಾ ಇರ್ತಾರೆ ಅವರು. ನಾವು ನೋಡಿದೆಲ್ಲ ಮಾಡಿದೆಲ್ಲ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವಾಗ ನಾನೆಲ್ಲ ಒಯ್ತಾ ಇದ್ದೆ, ನೀವು ಕರೆದ್ರಿ ಏನೋ ಒಂದು ನ್ಯೂಸ್ ಕೊಡಪ್ಪ ಅಂತ, ನ್ಯೂಸಿಗೆ ಬಂದ್ವಿ. ಇವಾಗ ನೀವು ನ್ಯೂಸ್ ಕೊಟ್ಟವನ್ನೇ ತಪ್ಪು ಅಂದರೆ ಆಗುತ್ತಾ? ಒಬ್ಬನ ಹೊಟ್ಟೆಪಾಡಿವೆ ಸರ್, ಇದು ನಿಮ್ಮ ಹೊಟ್ಟೆಪಾಡು, ಇದು ನಮ್ಮದು ಹೊಟ್ಟೆಪಾಡು. ಆಟಾಡೋ ಸಚಿವರೇ ಅಧಿಕಾರಿಗಳಿಗೆ ಸೂಚನೆ ನೀಡಿದಾರಂತೆ, ರಾಜ್ಯಾಧಿತ್ಯ ನೀಡಬೇಕು ಸರ್ ದರ್ಶನ್ಗೆ ಅಂತ. ಏನಂತೀರ ಅದು? ಸರ್, ಅದೆಲ್ಲ ನಾವು ಹೇಳ್ದಂಗೆ ಆಗಲ್ಲ ಸರ್, ಅವೆಲ್ಲ ಆಯ್ತವ. ಯಾಕಂದರೆ ಜೈಲಲ್ಲಿ ಇವರೊಬ್ಬರೇ ಅಲ್ಲ ಕೈದಿಗಳು ಇರೋದು, ಸುಮಾರು ಜನ ಕೈದಿ ಇದ್ದಾರೆ. ಇವರು ಅದು ಯೋಚನೆ ಮಾಡಿರ್ತಾರೆ, ಯೋಚನೆ ಮಾಡ್ತಾ ಇರಲಿಲ್ಲ, ಏನೂ ಇರಲ್ಲ. ನಟ ಇವರು ನಮಗೊಂದು ಒಳ್ಳೆ ರೀತಿ ಸಿಕ್ಕಿದ್ರೆ ಬೇರೆಯವ್ರಿಗೊಂದು ಮನ್ಸಿಗೆ ನೋವಾಗುತ್ತೆ ಅನ್ನೋದು ಒಂದು ಯೋಚನೆ ಇರುತ್ತೆ ಇವರಲ್ಲೂ. ಅವೆಲ್ಲ ತಗೊಳ್ಳಲ್ಲ, ಪಡಿಯಲ್ಲ ಅವರು ಮಾಡೋರು ಯಾರು ಮಾಡಲ್ಲ. ನಾವೇನೋ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ.